ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದು ನಾವು ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲಂತಹ ಒಂದು ಶಕ್ತಿಯುತವಾದ ಕೌಶಲ್ಯ ಅಥವಾ ಕಲೆಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಹಲವರು ತಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಂದ್ರೆ ಭಯ ಪಡ್ತಾರೆ. ಇನ್ನು ಕೆಲವೊಬ್ರು ತಮ್ಮ ಭಾವನೆಗಳನ್ನ ಹೇಳ್ಬೇಕು ಅಂದ್ರೆ ಹಿಂಜರಿತಾರೆ. ನಮ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾ ಇದ್ರೆ, ಮೋಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೆಲವೊಬ್ರು ಸಹಿಸ್ಕೊಂಡು ಸುಮ್ಮನೆ ಎತ್ಬಿಡ್ತಾರೆ ಮತ್ತು ಮೌನವಾಗಿ ಕೋಪಗೊಳ್ತಿರ್ತಾರೆ, ಅಸಮಾಧಾನದ ಅನುಭವವನ್ನ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ರು ಕೋಪ ಮಾಡ್ಕೊಂಡ್ಬಿಟ್ಟು ಜೋರಾದ ಧ್ವನಿಯಲ್ಲಿ ಮಾತನಾಡ್ತಾರೆ, ವೈಯಕ್ತಿಕ ನಿಂದನೆಯನ್ನ ಮಾಡ್ಲಿಕ್ಕೆ ತೊಡಗ್ತಾರೆ. ನಮ್ಮ ಒಳ್ಳೆತನವನ್ನ ಕೆಲವೊಬ್ರು ದುರುಪಯೋಗ ಮಾಡಿಕೊಂಡು ತಮ್ಮ ಎಲ್ಲಾ ಕೆಲಸವನ್ನ ನಮ್ಗೆ ಹೇಳ್ತಿರ್ತಾರೆ. ನಮ್ಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಆಗಲ್ಲ ಅಂತ ಹೇಳಲಿಕ್ಕಾಗದೆ ಎಲ್ಲವನ್ನ ಸರಿ ಆಯ್ತು ಮಾಡ್ತೇನೆ ಅಂತ ಹೇಳ್ತಿರ್ತೇವೆ. ಅನೇಕ ಭಯಗಳ ಕಾರಣ ಇರ್ಬೋದು. ಎಲ್ಲಿ ಜಗಳ ಮಾಡ್ಬಿಡ್ತಾರೇನೋ, ವಾದ ವಿವಾದ ಆಗುತ್ತೇನೋ, ಅಥವಾ ನಮ್ಮನ್ನ ದೂರ ಮಾಡ್ಬಿಡ್ತಾರೇನೋ, ತಿರಸ್ಕಾರ ಮಾಡ್ತಾರೇನೋ, ನಕಾರಾತ್ಮಕವಾಗಿ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೇನೋ, ಈ ರೀತಿ ಹಲವಾರು ಭಯಗಳ ಕಾರಣ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಳ್ತೇವೆ. ಆಮೇಲೆ ಮಾನಸಿಕವಾದ ಒತ್ತಡವನ್ನ ಅನುಭವಿಸ್ತಿರ್ತೇವೆ. ಈ ರೀತಿಯ ಪರಿಸ್ಥಿತಿಗಳನ್ನ ನೀವು ಕೂಡ ಯಾವಾಗ್ಲಾದ್ರೂ ಅನುಭವ ಮಾಡಿರ್ಬೋದು ಅಥವಾ ವರ್ತಮಾನ ಸಮಯದಲ್ಲೇನೆ ಅನುಭವ ಮಾಡ್ತಿರ್ಬೋದು. ಹಾಗಂದ್ರೆ ಈ ಎಲ್ಲಾ ಪರಿಸ್ಥಿತಿಗಳಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ಒಂದು ಶಕ್ತಿಯುತವಾದ ಕೌಶಲ್ಯ, ಒಂದು ಕಲೆಯ ಅಗತ್ಯತೆ ಇದೆ. ಅದುವೇ ಅಸರ್ಟಿವ್ ಕಮ್ಯುನಿಕೇಶನ್, ದೃಢವಾಗಿ ಮಾತನಾಡೋದು. ಇನ್ನೊಂದು ಶಬ್ದದಲ್ಲಿ ಹೇಳ್ಬೇಕಾದ್ರೆ ದೃಢವಾದ ಸಂವಹನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೃಢವಾಗಿ ಮಾತನಾಡೋದು ಅಂತಂದ್ರೆ ಕೋಪದಿಂದ ಮಾತಾಡೋದು ಅಥವಾ ಜೋರಾಗಿ ಮಾತನಾಡೋದು ಅಂತ ಅರ್ಥ ಅಲ್ಲ. ದೃಢವಾಗಿ ಮಾತನಾಡೋದು ಅಂತಂದ್ರೆ ನಮ್ಮ ಅನಿಸಿಕೆಗಳನ್ನ, ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ಅಗತ್ಯತೆಗಳನ್ನ, ನಮ್ಮ ಹಕ್ಕುಗಳನ್ನ ನೇರವಾಗಿ, ಸ್ಪಷ್ಟವಾಗಿ, ಶಾಂತವಾದ ಧ್ವನಿಯಲ್ಲಿ ಸೌಮ್ಯವಾಗಿ ಇನ್ನೊಬ್ಬರಿಗೆ ಹೇಳುವಂತಹ ಕಲೆ ಅಂತಂದ್ರೆ ಮಾತನಾಡುವ ಕಲೆ. ಸೊ ಯಾವುದೇ ಒಂದು ಸನ್ನಿವೇಶ ಇದೆ ಅಂತಂದ್ರೆ 3 ಬಗೆಯ ಪ್ರತಿಕ್ರಿಯೆಯನ್ನ ನಾವು ಕೊಡ್ತೇವೆ. ಮೊದಲನೇದಾಗಿ ಒಂದು ಉದಾಹರಣೆಯೊಂದಿಗೆ ಇದನ್ನ ತಿಳಿದುಕೊಳ್ಳೋಣಂತೆ. ನಮ್ದೇನಾದ್ರೂ ವೈಯಕ್ತಿಕ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕ್ಗೆ ಹೋಗಿರ್ತೇವೆ. ಅಲ್ಲಿ ಹಣವನ್ನ ನಾವು ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ. ಸೊ ಅಲ್ಲಿ ಉದ್ದನೆಯ ಕ್ಯೂ ಇದೆ. ಆಲ್ರೆಡಿ ನಮಗೂ ಕೂಡ ಅರ್ಜೆಂಟ್ ಕೆಲಸಗಳಿದಾವೆ, ಆದ್ರೆ ಕ್ಯೂ ಅನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಾವು ನಿಂತ್ಕೊಂಡು ಕಾಯ್ತಾ ಇರ್ತೇವೆ. ಒಬ್ಬ ವ್ಯಕ್ತಿ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟು ಹೋಗಿ ಮುಂದೆ ನಿಂತ್ಕೊಳ್ತಾರೆ. ಈ ಸಿಚುವೇಶನ್ ಅಲ್ಲಿ ನಾವು 3 ಬಗೆಯ ಪ್ರತಿಕ್ರಿಯೆಯನ್ನ ನೀಡ್ಬೋದು. ಮೊದಲನೇದಾಗಿ ಮನಸ್ಸಿನಲ್ಲೇನೆ ಗೊಣಗೋದು. ಏನು ಜನರಿಗೆ ಅರ್ಥ ಆಗೋದಿಲ್ವಾ? ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಇಷ್ಟೊಂದು ಜನರು ವೇಟ್ ಮಾಡ್ತಾ ಇದ್ದಾರೆ, ಹೋಗ್ಬಿಟ್ಟು ಮುಂದೆ ನಿಂತ್ಕೊಳ್ತಾರಲ್ವಾ? ಬೆಳಗ್ಗೆ ಕಿರಿಕಿರಿ ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇನೆ ಗೊಣಗ್ತಾನೆ. ಮನಸ್ಸಲ್ಲಿರೋ ಅಸಮಾಧಾನವನ್ನ ಮುಖದಲ್ಲಿ ತೋರಿಸ್ಕೊಳ್ತಾ ಸುಮ್ಮನೆ ಇದ್ಬಿಡೋದು. ಎರಡನೇ ಪ್ರತಿಕ್ರಿಯೆ, ಜೋರಾಗಿ ಮಾತಾಡ್ತಾ ಕೋಪಗೊಳ್ತಾ, ಏನ್ರಿ ನಿಮ್ಗೆ ಗೊತ್ತಾಗೋದಿಲ್ವಾ? ಇಷ್ಟೊಂದು ಜನರು ವೇಟ್ ಮಾಡ್ತಾ ಇದೀವಿ, ಹೋಗಿ ನಿಂತ್ಕೊಳ್ಳಿ ಹಿಂದ್ಗಡೆ ನಿಮ್ಮ ಸ್ಥಳದಲ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಮುಖದಲ್ಲಿ ಒಂದು ಆಕ್ರಮಣಕರ ರೀತಿಯಲ್ಲಿ ಅವ್ರ ಜೊತೆ ಮಾತನಾಡೋದು. ಈ ಎರಡೂ ಪ್ರತಿಕ್ರಿಯೆಯಿಂದ ಎರಡೂ ಪ್ರತಿಕ್ರಿಯೆಯಿಂದ ನಮ್ಗೇನ್ ಲಾಭ ಆಗೋದಿಲ್ಲ ಅಲ್ಲಿ. ಯಾಕೆ ಅಂತಂದ್ರೆ ಮೊದಲನೇ ನಾವು ವ್ಯಕ್ತನೆ ಪಡಿಸ್ತಾ ಇಲ್ಲ, ಅಲ್ಲೇನ್ ಬದಲಾವಣೆ ಆಗೋದಿಲ್ಲ. ಎರಡನೇದು ನಾವು ಇಷ್ಟು ಜೋರಾಗಿ ಮಾತಾಡ್ತಾ ಇದೀವಿ ಮತ್ತೆ ಕೋಪಗೊಳ್ತಾ ಇದೀವಲ್ವಾ, ಆ ವ್ಯಕ್ತಿ ನಮ್ ಜೊತೆ ಜಗಳ ಮಾಡೋ ಸಾಧ್ಯತೆನೇ ಅಲ್ಲಿ ಜಾಸ್ತಿ ಇರ್ತಾರೆ. ಸೊ ಮೂರನೇದಾಗಿ ನಾವು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೇಕು ಅಂತಂದ್ರೆ ಅಸರ್ಟಿವ್ ಆಗಿ ಹೇಳ್ಬೇಕಾಗಿದೆ. ಅಂತಂದ್ರೆ ನೋಡಿ, ನಾನು ಮತ್ತು ಈ ಇತರರು ತುಂಬಾ ಬಹಳ ಸಮಯದಿಂದ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೇವೆ, ದಯವಿಟ್ಟು ತಾವು ಹೋಗ್ಬಿಟ್ಟು ಹಿಂದ್ಗಡೆ ನಿಂತ್ಕೊಳ್ಳಿ, ಕ್ಯೂ ಇಂದ ಬನ್ನಿ ಅಂತ ಹೇಳೋದು. ಸೊ ಈ ರೀತಿ ಹೇಳೋದ್ರಿಂದ ನಾವೇನಲ್ಲಿ ಕೋಪದಿಂದ ಮಾತಾಡ್ತಾ ಇಲ್ಲ, ನಾವೇನ್ ಅವ್ರಿಗೆ ಅವರ ಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ವ್ಯವಹರಿಸ್ತಾ ಇಲ್ಲ. ಸೊ ಆ ವ್ಯಕ್ತಿಗಿರೋದು ಎರಡೇ ಆಪ್ಷನ್. ಅವ್ರಿಗೆ ಅರ್ಜೆಂಟ್ ಇದೆ ಅಂತಂದ್ರೆ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಇಲ್ಲ ಅಂತಂದ್ರೆ ಹೋಗ್ಬಿಟ್ಟು ಹಿಂದೆ ನಿಂತ್ಕೊಳ್ತಾರೆ. ಸೊ ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಜೀವನದಲ್ಲಿ ಅಸರ್ಟಿವ್ ಆಗಿ ಮಾತಾಡೋದು ಬಹಳ ಮುಖ್ಯ ಆಗಿದೆ. ಹೇಳ್ತಾರಲ್ವಾ, ಗಾದೆ ಮಾತೆ ಇದೆ ಅಲ್ವಾ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮಾತಿನಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನ ನಾವು ಬಳಸ್ಕೊಂಡ್ವಿ ಅಂತಂದ್ರೆ ದಿನನಿತ್ಯದ ಅನೇಕ ಸಮಸ್ಯೆಗಳಿಂದ, ಒತ್ತಡಗಳಿಂದ ಸಹಜವಾಗಿ ನಾವು ಏನ್ ಮಾಡಬಹುದಾಗಿದೆ, ಪಾರಾಗಬಹುದಾಗಿದೆ. ಸೊ ಹಾಗಿದ್ರೆ ನಮ್ಮ ವೈಯಕ್ತಿಕ ದಿನನಿತ್ಯದ ಜೀವನದಲ್ಲಿ ಈ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನ ಎಲ್ಲೆಲ್ಲಿ ಹೇಗೆ ಬಳಸ್ಕೊಳ್ಬೇಕಾಗಿದೆ? ಮನೆಯಲ್ಲಿ ಎಲ್ಲಾ ಕೆಲ್ಸನೂ ನಾವೇ ಮಾಡ್ತಾ ಇದ್ದೇವೆ. ಸೊ ಉಳಿದವರು ಎಲ್ಲರೂ ಇದ್ದಾರೆ, ಆದ್ರೆ ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನ ನಮ್ಮ ಮೇಲೇನೆ ಹಾಕ್ತಾರೆ. ನಮ್ಗೆ ಮನೆಯನ್ನ ನೀಟಾಗಿಡ್ಬೇಕಂತ ಇಷ್ಟ, ನಾವ್ ಯಾವಾಗ್ಲೂ ಕೂಡ ಸ್ವಚ್ಛವಾಗಿಡ್ತೇವೆ. ಆದ್ರೆ ಅವರು ಎಲ್ಲಾ ವಸ್ತುಗಳನ್ನ ಅಲ್ಲಲ್ಲೇ ಬಿಟ್ಬಿಡ್ತಾರೆ, ಚೆಲ್ಲಾಪಿಲ್ಲಿಯಾಗಿ ಇಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಬೇಜಾರಾಗುತ್ತೆ. ಅಥವಾ ಎಲ್ಲಾ ಕೆಲಸ ನಾನೇ ಮಾಡ್ತಾ ಇದೀನಿ, ಅವ್ರು ಆರಾಮಾಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನನ್ಗೆ ಹೇಳ್ಬೇಕು ಅಂತಂದ್ರೆ ಕೆಲವೊಂದ್ ರೀತಿ ಸಂಕೋಚ ಆಗುತ್ತೆ, ಕೆಲವೊಂದ್ಸಲ ಭಯ ಆಗುತ್ತೆ. ಎಲ್ಲಿ ಇವ್ರು ಜಗಳ ಮಾಡ್ಬಿಡ್ತಾರೇನೋ, ಎಲ್ಲಿ ನಕಾರಾತ್ಮಕವಾಗಿ ಟೀಕೆ ಮಾಡ್ಬಿಡ್ತಾರೇನೋ, ಎಲ್ಲಿ ಇನ್ನೊಬ್ರ ಮುಂದೆ ನನ್ನ ಬಗ್ಗೆ ಮಾತನಾಡ್ತಾರೋ ನೆಗೆಟಿವ್ ಆಗಿ ಅಂತ ಹೇಳ್ಬಿಟ್ಟು. ಸೊ
ಇದರಿಂದ ಏನಾಗುತ್ತೆ, ಸಹಿಸ್ಕೊಳ್ತಾ ನಾವೇ ಎಲ್ಲಾನು ಮಾಡ್ತಾ ಇರ್ತೇವೆ. ಒಂದು ಅಸಮಾಧಾನ ಇರುತ್ತೆ ಮನಸ್ಸಿನಲ್ಲಿ, ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ವ್ಯರ್ಥವಾಗಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಎಲ್ಲ ನಾನೇ ಮಾಡ್ಬೇಕು, ಎಷ್ಟು ಅಂತ ಸಹಿಸ್ಕೊಳ್ಳೋದು, ಈ ರೀತಿ ಅನೇಕ ನಕಾರಾತ್ಮಕ ಯೋಚನೆಗಳು ಮನಸ್ಸಿನಲ್ಲಿ ಬರ್ತಾ ಇರ್ತವೆ. ಇದರಿಂದಾಗಿ ನಮ್ಮಿಂದ ಆ ವ್ಯಕ್ತಿಗಳ ಪ್ರತಿ ನೆಗೆಟಿವ್ ಎನರ್ಜಿ ರಿಲೀಸ್ ಆಗ್ತಿರುತ್ತೆ. ಸೊ ಅವ್ರಿಗೆ ಆ ನೆಗೆಟಿವ್ ಎನರ್ಜಿ ತಲುಪೋದ್ರಿಂದ ಅವರು ಕೂಡ ನಮ್ಮ ಬಗ್ಗೆ ವ್ಯರ್ಥವಾಗಿ ನೆಗೆಟಿವ್ ಆಗಿನೇ ಯೋಚನೆ ಮಾಡ್ತಾರೆ. ಸೊ ಅದು ನನ್ನ ಕಡೆ ಬರೋದ್ರಿಂದ ನಾನು ಇನ್ನೂ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತೇನೆ. ನಮ್ಗೆ ಗೊತ್ತಿಲ್ದೇನೆ ನಮ್ಮ ಮಧ್ಯದಲ್ಲಿ ಒಂದು ವಿಷಪೂರಿತವಾದ ನಕಾರಾತ್ಮಕ ಎನರ್ಜಿಯ ಚಕ್ರ ಸುತ್ತುತ್ತಾ ಇರುತ್ತೆ. ಇದರಿಂದ ನಮ್ಮ ಸಂಬಂಧಗಳು ದುರ್ಬಲ ಆಗ್ತವೆ, ಸಂಬಂಧದಲ್ಲಿ ದೂರಿತನ ಉಂಟಾಗುತ್ತೆ ಮತ್ತು ಪದೇ ಪದೇ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರುತ್ತೆ. ಒಂದು ಹೊಂದಾಣಿಕೆ ಇರೋದಿಲ್ಲ, ಒಂದು ಸಹಯೋಗ ಇರೋದಿಲ್ಲ, ಯಾವಾಗ್ಲೂ ಕೂಡ ಒಂದು ದಬ್ಬಾಳಿಕೆ ರೀತಿಯಲ್ಲಿ ಅವ್ರು ನಮ್ಗೆ ಹೇಳ್ತಾ ಇದಾರೆ ಅಂತ ನಮ್ಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಸಂಬಂಧಗಳ ಬಲಹೀನ ಆಗ್ಲಿಕ್ಕೆ ಪ್ರಾರಂಭ ಆಗ್ತವೆ ಮತ್ತು ಈ ರೀತಿ ನಿರಂತರವಾಗಿ ಒತ್ತಡವನ್ನ ನಾವು ಸಹಿಸ್ಕೊಳ್ತಾ ಇದ್ದೇವೆ, ಮನಸ್ಸಿನಲ್ಲಿ ದ್ವೇಷ ಪಡ್ತಾ ಇದ್ದೇವೆ, ಕೋಪಗೊಳ್ತಾ ಇದ್ದೇವೆ, ಏನು ಸಫೋಕೇಶನ್ ಆಗ್ತಾ ಇದೆ ಅಂತಂದ್ರೆ, ಇದು ಈ ರೀತಿ ಕಂಟಿನ್ಯೂ ಆಯ್ತು ಅಂತಂದ್ರೆ ಇದು ಆತಂಕ ಮತ್ತು ಖಿನ್ನತೆ, ಡಿಪ್ರೆಷನ್ಗೂ ಕೂಡ ಕಾರಣ ಆಗುತ್ತೆ. ಮತ್ತು ಇನ್ನೊಂದು, ನಮ್ ಜೊತೆ ಇದ್ದವ್ರಿಗೆ ನಮ್ ಬಗ್ಗೆ ಅರ್ಥ ಮಾಡ್ಕೊಳಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ನಾವು ನಮ್ಮ ಅನಿಸಿಕೆಗಳನ್ನ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸ್ತಾ ಇಲ್ಲ, ಹೇಳ್ತಾ ಇಲ್ಲ ನಮ್ಗೆ ಏನ್ ಅನಿಸ್ತಾ ಇದೆ, ನಮ್ಮ ಅಭಿಪ್ರಾಯ ಏನು, ನಮ್ಗೆ ಏನ್ ಅಗತ್ಯತೆ ಇದೆ, ನಮ್ಗೆ ಆಗ್ತಾ ಇಲ್ಲ, ನಮ್ಗೆ ಹುಷಾರಿಲ್ಲ ಅಂತಂದ್ರೂ ಕೂಡ ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾ ಇದೀವಿ. ನಮ್ಮ ಅಗತ್ಯತೆ ಏನಿದೆ ಅಂತ ಅವ್ರಿಗೆ ಗೊತ್ತೇ ಆಗ್ತಿಲ್ಲ, ನಾವು ಅರ್ಥ ಮಾಡ್ಕೊಳಿಕ್ಕೆ ಒಂದು ಅವಕಾಶನೂ ಕೂಡ ಕೊಡ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಿರುತ್ತೆ, ನಮ್ಗೆ ಒಳಗಿಂದೊಳಗೇನೆ ಮನಸ್ತಾಪ ಆಗ್ತಿರತ್ತೆ, ಒಂದು ದುರ್ಬಲತೆಯ ಅನುಭವ, ನಾವೇ ಅಸಹಾಯಕತೆಯ ಅನುಭವನ ಮಾಡ್ತಾ ಇರ್ತೇವೆ. ಹಾಗಿದ್ರೆ ಏನ್ ಮಾಡ್ಬೇಕಾಗಿದೆ ಇಲ್ಲಿ? ಸೊ ಮೊದಲು ನಾವು ಸ್ಪಷ್ಟವಾಗಿ, ನೇರವಾಗಿ, ಅಸರ್ಟಿವ್ ಆಗಿ ಮಾತನಾಡುವ ಕಲೆಯನ್ನ ಕರಗತ ಮಾಡ್ಕೊಳ್ಬೇಕಾಗಿದೆ. ಇದು ಅಭ್ಯಾಸದಿಂದನೇ ಬರೋದು. ಸಣ್ಣ ಪುಟ್ಟ ವಿಷಯದಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗಿದೆ. ನಮ್ಮ ಉದ್ದೇಶ ಇಲ್ಲಿ ಜಗಳ ಮಾಡ್ಬೇಕು ಅಂತಲ್ಲ, ನಮ್ಮ ಉದ್ದೇಶ ಅವರಿಗೆ ಅಪಮಾನ ಮಾಡ್ಬೇಕು ಅಂತಲ್ಲ. ನಮ್ಮ ಉದ್ದೇಶ ನಮ್ಗೋಸ್ಕರ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಇನ್ನೊಬ್ಬರಿಗೆ ನಮ್ಮ ಅಗತ್ಯತೆಗಳ ಬಗ್ಗೆ ಅರ್ಥ ಆಗ್ಲಿ, ನಮ್ಮ ಅನಿಸಿಕೆಗಳ ಬಗ್ಗೆ ಅರ್ಥ ಆಗ್ಲಿ, ನಮ್ಮ ಸಂಬಂಧ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ನೇರವಾಗಿ ಮಾತಾಡ್ಬೇಕಾಗಿದೆ. ನಾನು ಮನೆಯನ್ನ ನೀಟಾಗಿ ಇಡ್ಲಿಕ್ಕೆ ಇಷ್ಟಪಡ್ತೇನೆ, ಯಾವಾಗ್ಲೂ ಕೂಡ ನಾನು ನೀಟಾಗಿ ಇಡ್ತೇನೆ, ತಾವು ಕೂಡ ತಮ್ಮ ವಸ್ತುಗಳನ್ನ ಸರಿಯಾದ ಸ್ಥಳದಲ್ಲಿಟ್ರೆ ನನ್ಗೆ ಅನುಕೂಲ ಆಗುತ್ತೆ. ಅಥವಾ ಯಾವಾಗ್ಲೂ ಅವ್ರು ಜೋರಾದ ಧ್ವನಿಯಲ್ಲಿ ಮಾತನಾಡ್ತಾರೆ ಅಂತಂದ್ರೆ ನಾವು ಓಪನ್ ಆಗಿ ಹೇಳ್ಬೇಕಾಗಿದೆ, ನೀವು ಜೋರಾಗಿ ಧ್ವನಿಯಲ್ಲಿ ಮಾತಾಡಿದ್ರಿ ಅಂತಂದ್ರೆ ನನ್ನ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುತ್ತೆ, ದಯವಿಟ್ಟು ನಿಧಾನವಾಗಿ ಮಾತಾಡಿ. ಅಥವಾ ಯಾವಾಗ್ಲೂ ಕೋಪದ ರೀತಿಯಲ್ಲೇ ಮಾತಾಡ್ತಾರೆ ಅಂತಂದ್ರೆ ನೀವು ಈ ರೀತಿ ಮಾತಾಡಿದ್ರೆ ನಿಮ್ಗೆ ಸರಿ ಅನಿಸ್ದಾಗ ನೀವು ಶಾಂತವಾದಾಗ್ಲೇ ನಾವು ಮಾತಾಡೋಣ. ಈ ರೀತಿ ನಾವು ಸೌಮ್ಯವಾಗಿ, ವಿನಮ್ರವಾಗಿನೇ ಹೇಳ್ತಾ ಇದೀವಿ ಅಂತಂದ್ರೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬೋದು ಅವ್ರಿಗೆ, ಆದ್ರೆ ಹೋಗ್ತಾ ಹೋಗ್ತಾ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಸೊ ಈ ರೀತಿ ನಾವು ಮನೆಯಲ್ಲಿ ಕೂಡ ನಮ್ಮ ಕುಟುಂಬ, ಮಿತ್ರ, ಸಂಬಂಧಿಗಳಿಗೂ ಜೊತೆಗೂ ಕೂಡ ನಾವು ದೃಢವಾಗಿ ಮಾತನಾಡುವುದನ್ನ ಪ್ರಾರಂಭಿಸಿದ್ವಿ ಅಂತಂದ್ರೆ ಅನೇಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಿಂದ ಅಥವಾ ಬೇಜಾರಿನಿಂದ, ಒತ್ತಡದಿಂದ ದೂರ ಹೊರಗಡೆ ಬರ್ಬೋದಾಗಿದೆ. ಕೆಲವೊಂದ್ಸಲ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೂಡ ಅಥವಾ ಸಂಬಂಧಿಗಳು ಪದೇ ಪದೇ ಒಟ್ಟಿಗೆ ಹೊರಗಡೆ ಹೋಗ್ತಾ ಇದೀವಿ, ಅದು ಶಾಪಿಂಗ್ ಆದ್ರೂ ಆಗಿರ್ಬೋದು, ಅಥವಾ ಊಟಕ್ಕಾದ್ರೂ ಆಗಿರ್ಬೋದು, ಅಥವಾ ಫಿಲ್ಮ್ ನೋಡ್ಲಿಕ್ಕಾದ್ರೂ ಹೋಗಿರ್ಬೋದು. ಪದೇ ಪದೇ ನಾನೇ ಹಣವನ್ನ ಕೊಡ್ಬೇಕಾಗ್ತಾ ಇದೆ. ಅವ್ರು ಯಾವತ್ತೂ ಕೂಡ ಮುಂದೆ ಬಂದು ನಾನು ಕೊಡ್ತೇನೆ ಈ ಸಲ ಅಂತ ಹೇಳೋದಿಲ್ಲ, ನನ್ಗೆ ಅವ್ರ ಜೊತೆ ಹೋಗ್ಲಿಕ್ಕೆ ಇಷ್ಟ ಆಗ್ತಿಲ್ಲ, ಆದ್ರೂ ಪದೇ ಪದೇ ಬಂದ್ಬಿಟ್ಟು ನಮ್ಗೆ ಅವರು ಕರೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ಬೇಕಾಗಿದ್ರೆ, ಇಲ್ಲಿ ಕೂಡ ಅಸರ್ಟಿವ್ ಆಗಿನೇ ಮಾತಾಡ್ಬೇಕಾಗಿದೆ. ಅದನ್ನು ಕೂಡ ನಾವು ನಗ್ನಗ್ತಾನೆ ಹೇಳ್ಬೇಕಾಗಿದೆ ಅವ್ರಿಗೆ. ನನ್ಗೆ ನೆನಪಿದೆ, ಲಾಸ್ಟ್ ಟೈಮ್ ನಾವು ಇಂಥ ಸ್ಥಳಕ್ಕೆ ಹೋಗಿ ಶಾಪಿಂಗ್ ಮಾಡಿದ್ವಿ, ನೀವು ನನ್ಗೆ 1000 ರೂಪಾಯಿ ಕೊಡ್ಬೇಕಾಗಿತ್ತು, ಅದನ್ನ ಯಾವಾಗ ಕೊಡ್ತೀರಾ ನೀವು? ನಾವು ವಿನಮ್ರವಾಗಿನೇ, ನಗ್ನಗ್ತಾನೆ, ಸ್ಪಷ್ಟವಾಗಿನೇ ಅವ್ರಿಗೆ ಕೇಳ್ತಾ ಇದೀವಿ. ಇದರಿಂದ ಅವ್ರಿಗೆ ನಾವು ಅಪಮಾನ ಮಾಡ್ತಾ ಇಲ್ಲ ಅಲ್ವಾ? ಏನ್ ಆಪ್ಷನ್ ಇರುತ್ತೆ ಅವ್ರ ಹತ್ರ? ಸರಿ, ಆಮೇಲೆ ಕೊಡ್ತೀನಾದ್ರು ಅಂತ ಹೇಳ್ತಾರೆ, ಓ ಹೌದಲ್ವಾ ಕೊಡ್ತೀನಿ ಅಂತ ಹೇಳಿ ಈಗ್ಲಾದ್ರೂ ಕೊಡ್ತಾರೆ. ಸೊ ಸಹಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲಿ ವ್ಯಾಲಿಡ್ ಅನಿಸ್ತಾ ಇದೆ ನನ್ಗೆ, ಅಲ್ಲಿ ನೇರವಾಗಿ ಮಾತನಾಡೋದನ್ನ ನಾನೇನ್ ಮಾಡ್ಬೇಕಾಗಿದೆ, ಕಲಿಬೇಕಾಗಿದೆ. ಮತ್ತು ಈ ರೀತಿ ನಾವು ವೈಯಕ್ತಿಕ ಅಥವಾ ಸುತ್ತಮುತ್ತ ಇರುವ ಜನರ ಜೊತೆಗೆ ನಾವು ವ್ಯವಹಾರ ಮಾಡ್ಬೇಕಾಗಿದೆ. ಇನ್ನು ಮುಖ್ಯವಾದದ್ದು ಅಂತಂದ್ರೆ, ನಾವ್ ಎಲ್ಲಿ ಕೆಲಸ ಮಾಡ್ತೀವಲ್ವಾ, ಅಲ್ಲಿ ಈ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ನಾವೇ ಲೀಡ್ ಪೊಸಿಷನ್ ಅಲ್ಲೋ ಅಥವಾ ಮ್ಯಾನೇಜರ್ ಪೊಸಿಷನ್ ಅಲ್ಲೋ ಅಥವಾ ಇನ್ನೊಂದು ದೊಡ್ಡ ಪೊಸಿಷನ್ ಅಲ್ಲೋ ಕೆಲಸ ಮಾಡ್ತಿರ್ಬೋದು, ಅಥವಾ ನಮ್ಮ ಜೊತೆಯಲ್ಲಿರುವಂತಹ ಸೀನಿಯರ್ಗಳು, ನಮ್ಮ ಮ್ಯಾನೇಜರು ಅಥವಾ ನಮ್ಮ ಟೀಮ್ ಲೀಡು ನಮ್ಮ ಜೊತೆ ಹೇಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಕೆಲವೊಂದ್ಸಲ ಈ ಅಸರ್ಟಿವ್ ಕಮ್ಯುನಿಕೇಶನ್ ಬಹಳ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ, ನನ್ಗೆ ನನ್ನದೇ ಆದ ಕೆಲಸವನ್ನ ಅವರು ವಹಿಸಿದ್ದಾರೆ, ಆದ್ರೆ ನನ್ನ ಜೊತೆ ಕೆಲಸ ಮಾಡೋರು ತಮ್ಮ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮುಗಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಆ ಕೆಲಸವನ್ನ ತಂದ್ಬಿಟ್ಟು ನನ್ಗೆ ಹೇಳ್ತಾರೆ, ಇದು ತುಂಬಾ ಅರ್ಜೆಂಟ್ ಆಗಿದೆ, ಇದು ಮುಗಿಸ್ಲೇಬೇಕು, ನಾಳೆ ಅನ್ನೋಷ್ಟರಲ್ಲಿ ಮುಗಿಸಿ ಕೊಟ್ಬಿಡಿ ಇದನ್ನ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು. ನಂಗೆ ಆಲ್ರೆಡಿ ಕೆಲಸ ಇದೆ, ಇದು ಎಕ್ಸ್ಟ್ರಾ ಕೆಲಸ ಅಂತ ಗೊತ್ತು, ಇದು ಇನ್ನೊಬ್ರು ಮಾಡ್ತಾ ಇದ್ರು, ಅವ್ರು ಮುಗಿಸಿಲ್ಲ, ಅದಕ್ಕೋಸ್ಕರ ನನ್ಗೆ ಬಂದಿದೆ ಅಂತ ಗೊತ್ತು.
ಇದು ಪದೇ ಪದೇ ಈ ರೀತಿ ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ ಆಗ್ಲೂ ಕೂಡ ನಾನು ಹೆದರ್ಕೊಳ್ದೆ ಭಯ ಪಡದೆ ಮಾತನಾಡ್ಲೇಬೇಕಾಗಿದೆ. ನಂಗೆ ಆಲ್ರೆಡಿ ನನ್ನದೇ ಆದ ಕೆಲಸವನ್ನ ವಹಿಸಿದ್ದೀರಾ, ಇದು ಎಕ್ಸ್ಟ್ರಾ ಕೆಲಸ ಬಂದಿರೋ ಕಾರಣ ನನಗೆ ಆಲ್ರೆಡಿ ವಹಿಸಿರೋ ಕೆಲಸಕ್ಕಾದ್ರೂ ಸಮಯ ಜಾಸ್ತಿ ಮಾಡಿ ಅಥವಾ ಈ ಕೆಲಸವನ್ನ ಬೇರೆದವ್ರಿಗಾದ್ರೂ ವಹಿಸಿ. ಸೊ ಈ ರೀತಿ ನಾವು ಮುಕ್ತವಾಗಿ ಏನ್ ಬೇಕಾಗಿದೆ, ಅವಶ್ಯಕತೆ ಇದೆ ಅದನ್ನ ಮಾತಾಡ್ಲೇಬೇಕಾಗುತ್ತೆ. ಕೆಲವೊಂದ್ಸಲ ನೆಗೆಟಿವ್ ಆಗಿ ನಮ್ಗೆ ಫೀಡ್ಬ್ಯಾಕ್ ಬರ್ತವೆ. ಸೊ ಅವಾಗ್ಲೂ ಕೂಡ ಭಯ ಪಟ್ಕೊಳ್ತಾ, ಅಯ್ಯೋ ನಾನೇನಾದ್ರೂ ಕೇಳಿದ್ರೆ ಹೀಗೆ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಅವ್ರು ಜೋರಾಗಿ ಮಾತಾಡಿದ್ರೆ ಅಥವಾ ಬೇಜಾರ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಬೇಡ ಬಿಡು ಅಂತ ಸುಮ್ನೆ ಇದ್ಬಿಡೋದು. ಆ ರೀತಿ ಮಾಡೋದಕ್ಕಿಂತ ನಮ್ಮ ಹಕ್ಕಲ್ವಾ ಅದು. ನಮ್ಗೆ ಯಾರಾದ್ರೂ ನೆಗೆಟಿವ್ ಆಗಿ ಟೀಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನೈಜ ಘಟನೆಯ ಆಧಾರಿತ ಘಟನೆಗಳ ಫ್ಯಾಕ್ಟ್ ಇರ್ಬೇಕು, ಅದನ್ನ ಅವರು ವಿವರವಾಗಿ ಹೇಳ್ಬೇಕು ನಮ್ಗೆ. ಇಟ್ಸ್ ಅವರ್ ರೈಟ್ ಅಂತಂದ್ರೆ ನಮ್ಮ ಅಧಿಕಾರ ಅದು ತಿಳಿದುಕೊಳ್ಳೋದು, ಯಾಕೆ ಅವರು ನಮ್ಗೆ ಹಾಗೆ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವಾಗ್ಲೂ ಕೂಡ ನಾವು ಮುಕ್ತವಾಗಿ ಕುಳಿತುಕೊಂಡು ಕೇಳ್ಬೇಕಾಗಿದೆ. ನೀವು ನನ್ನ ಬಗ್ಗೆ ಈ ರೀತಿ ಫೀಡ್ಬ್ಯಾಕ್ ಕೊಟ್ರಲ್ವಾ, ಸೊ ಯಾವ ಘಟನೆಯ ಆಧಾರಿತವಾಗಿ ನೀವು ನನ್ಗೆ ಈ ರೀತಿ ಹೇಳಿದ್ರಿ ಅಂತ ನಾನು ತಿಳ್ಕೊಳ್ಬಹುದಾ ಅಂತ ಹೇಳ್ಬಿಟ್ಟು ಆ ಫ್ಯಾಕ್ಟ್ಗಳನ್ನ, ನಿಜ ಘಟನೆಗಳನ್ನ ನಾವು ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಗೆ ಈ ಅಸರ್ಟಿವ್ ಆಗಿ ಮಾತನಾಡೋದು ಸಹಾಯ ಮಾಡುತ್ತೆ. ನಾವು ಭಾವನಾತ್ಮಕವಾಗಿ ಅಳೋದಾಗ್ಲಿ ಅಥವಾ ಬೇಜಾರ್ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ವಾಸ್ತವಿಕವಾಗಿ ಬೇಕಾಗಿದೆ ಅದನ್ನ ಮಾತ್ರ ನಾವಿಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಕೆಲವೊಂದ್ಸಲ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೇನೆ, ಈ ಸಲ ನಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ನಮ್ಗೆ ವಹಿಸಿರುವ ಕೆಲಸಕ್ಕಿಂತ ಎಕ್ಸ್ಟ್ರಾ ಕೆಲಸಗಳನ್ನ ನಾವು ಮಾಡಿದ್ದೇವೆ, ನಮ್ಮಿಂದ ಕಸ್ಟಮರ್ ಕೂಡ ತುಂಬಾ ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರೂ ಕೂಡ ನಮ್ಮ ಪರ್ಫಾರ್ಮೆನ್ಸ್ ರಿವ್ಯೂ ಅಲ್ಲಿ ಅಷ್ಟೊಂದು ಫೀಡ್ಬ್ಯಾಕ್ ಚೆನ್ನಾಗಿ ಬಂದಿಲ್ಲ ಅಥವಾ ನಮ್ಮ ಸ್ಯಾಲ್ರಿ ಅಷ್ಟೊಂದು ಚೆನ್ನಾಗಿ ಹೈಕ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕೂಡ ನಮ್ಮ ಹಕ್ಕಿನಗೋಸ್ಕರ ನಾವಿಲ್ಲಿ ಮಾತನಾಡ್ಲೇಬೇಕಾಗಿದೆ ಅಲ್ವಾ. ಕೆಲವೊಂದ್ಸಲ ಯಾವುದೋ ಒಂದು ಯೋಜನೆಯನ್ನ ಮಾಡ್ತಿರ್ತಾರೆ, ನನ್ಗೆ ಅನಿಸ್ತಾ ಇದೆ ಈ ಯೋಜನೆ ಸರಿಯಾಗಿಲ್ಲ, ಇದಕ್ಕಿಂತ ಇನ್ನೊಂದು ಪ್ಲಾನ್ ಇದೆಯಲ್ಲ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಕೂಡ ನಾವು ಅಸರ್ಟಿವ್ ಆಗಿ ಮಾತನಾಡಬೇಕಾಗಿದೆ. ಇಡೀ ಟೀಮ್ ಎಲ್ಲ ಅದನ್ನ ಒಪ್ಕೊಂಡ್ರು ಅದನ್ನೇ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದಾರೆ, ಆದ್ರೆ ನನಗೆ 100% ಗ್ಯಾರಂಟಿ ಇದೆ ಅದು ಸಕ್ಸಸ್ಫುಲ್ ಆಗಲ್ಲ, ಅದಕ್ಕಿಂತ ಬೆಸ್ಟ್ ಐಡಿಯಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಆಗ್ಲೂ ಕೂಡ ನಾನೊಂದು ಅವಕಾಶವನ್ನ ತೆಗೆದುಕೊಂಡು ಕೇಳ್ಬೋದಲ್ವಾ, ಈ ಪ್ಲಾನ್ಗಿಂತ ಇಂಥ ಪ್ಲಾನ್ ಅನ್ನ ನಾವು ಈ ಸಲ ಉಪಯೋಗ ಮಾಡಿದ್ವಿ ಅಂತಂದ್ರೆ ಚೆನ್ನಾಗಿರುತ್ತೆ, ನಾನೊಂದು ಅವಕಾಶ ತೆಗೆದುಕೊಂಡು ಇದ್ರ ಬಗ್ಗೆ ವಿವರಣೆ ಕೊಡ್ಬೋದಾ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ನಾವು ಏನಾದ್ರೂ ಅಲ್ಲಿ ಪ್ಲಾನು ಕರೆಕ್ಟ್ ಆಗಿರ್ಲಿಲ್ಲ ಅಂತಂದ್ರೆ ಅದರ ಪ್ರಭಾವ ಇಡೀ ಟೀಮ್ ಮೇಲೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಇಂತಹ ಹಲವಾರು ಸಂದರ್ಭಗಳಲ್ಲಿ ಕೆಲಸದ ಕ್ಷೇತ್ರದಲ್ಲಿ ನಾವು ಅಸರ್ಟಿವ್ ಆಗಿ ಮಾತನಾಡಿದ್ವಿ ಅಂತಂದ್ರೆ, ಯಾರು ಈ ರೀತಿ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ, ಅಸರ್ಟಿವ್ ಆಗಿ ಮಾತನಾಡ್ತಾರೆ, ಸ್ಪಷ್ಟವಾಗಿ ತಮ್ಮ ಭಾವನೆಗಳನ್ನ ಅಥವಾ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ, ಅವರಿಗೆ ಬಹಳ ಬೆಲೆ ಇರುತ್ತೆ. ಸೊ ಆದ್ರಿಂದ ನಮ್ಮ ಹಕ್ಕುಗಳ ಬಗ್ಗೆ ಅಥವಾ ಕೆಲವೊಂದ್ಸಲ ನಾವು ರಜದಲ್ಲಿ ಇದ್ದಾಗ್ಲೂ ಕೂಡ ಪದೇ ಪದೇ ನಮ್ಗೆ ಕರೆಗಳು ಬರ್ತಿರ್ತವೆ ಕೆಲಸದ ರಿಲೇಟೆಡ್ ಅಥವಾ ಪದೇ ಪದೇ ಏನು ಕೆಲಸ ಬರ್ತಾ ಇರುತ್ತೆ ಅಂತಂದ್ರೆ ಅವಾಗ್ಲೂ ಕೂಡ ನಾವು ಮಾತನಾಡ್ಲಿಲ್ಲ ಅಂತಂದ್ರೆ ನಮ್ಮ ವೈಯಕ್ತಿಕ ಜೀವನ ಜವಾಬ್ದಾರಿ ಮತ್ತು ಕೆಲಸದ ಜವಾಬ್ದಾರಿಗಳ ಮಧ್ಯೆ ಒಂದು ಸಮತೋಲನ, ಒಂದು ಬ್ಯಾಲೆನ್ಸ್ ಅನ್ನೋದು ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಕೂಡ ನಾವು ಇದು ತುಂಬಾ ಅರ್ಜೆಂಟ್ ಇಲ್ಲ ಅಂತಂದ್ರೆ ನಾನು ಕೆಲಸದ ಸಮಯದಲ್ಲಿ ಇದನ್ನ ಮಾಡ್ತೇನೆ, ಇದು ನನ್ನ ವೈಯಕ್ತಿಕ ಸಮಯ, ನನ್ನ ಜವಾಬ್ದಾರಿಗಳನ್ನ ನಾನು ನಿರ್ವಹಿಸಬೇಕಾಗಿದೆ ಅಂತ ಸೊ ವಿನಮ್ರವಾಗಿ ಅದನ್ನ ತಿರಸ್ಕಾರ ಮಾಡಬೇಕಾಗಿದೆ. ಈ ರೀತಿ ಕೆಲಸದ ಸಮಯದಲ್ಲಿ ಕೂಡ ಏನಾಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಕೆಲವೊಂದ್ಸಲ ನಾವು ಲೀಡ್ ಆಗಿದ್ದೇವೆ ಅಥವಾ ಮ್ಯಾನೇಜರ್ ಆಗಿದ್ದೇವೆ, ಹಲವಾರು ಜನರಿಂದ ಕೆಲಸ ಮಾಡಿಸ್ಬೇಕಾಗಿರುತ್ತೆ. ಆದ್ರೆ ಕೆಲವೊಬ್ರು ಪದೇ ಪದೇ ಎಕ್ಸ್ಕ್ಯೂಸ್ ಅನ್ನ ತೆಗೆದುಕೊಳ್ತಿರ್ತಾರೆ, ನಮ್ಮ ಒಳ್ಳೆತನವನ್ನ ಅವರು ದುರ್ಬಳಕೆ ಮಾಡ್ಕೊಳ್ತಿರ್ತಾರೆ. ಪದೇ ಪದೇ ಮೀಟಿಂಗ್ ಗಳಿಗೆ ಲೇಟ್ ಆಗಿ ಬರೋದು ಅಥವಾ ಪ್ರೊಡಕ್ಷನ್ ರಿಲೀಸ್ ಇದೆ ಅಂತಂದ್ರೆ ಆ ಟೈಮಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ನಂಗೆ ಹುಷಾರಿಲ್ಲ ಅಂತ ಇಮೇಲ್ ಹಾಕ್ಬಿಟ್ಟು ಮೆಸೇಜ್ ಕಳಿಸ್ಬಿಟ್ಟು ಸುಮ್ಮನೆ ಇದ್ಬಿಡೋದು. ಅಪರೂಪಕ್ಕೆ ಯಾವಾಗ್ಲೂ ಒಂದ್ಸಲ ಆದ್ರೆ ಓಕೆ, ಆದ್ರೆ ಪದೇ ಪದೇ ಆಗ್ತಾ ಇದೆ ಅಂತಂದ್ರೆ ನಾವಿವಾಗ ನಾನೇನಾದ್ರೂ ಹೇಳಿದ್ರು ಅವ್ರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೇನೋ ಅಥವಾ ದುಃಖಿ ಆಗ್ತಾರೇನೋ ಈ ರೀತಿ ಅನ್ಕೊಂಡ್ವಿ ಅಂತಂದ್ರೆ ನಾವಲ್ಲಿ ನಮ್ ಕೆಲ್ಸಕ್ಕೆ ನಮ್ ಪೊಸಿಷನ್ಗೆ ನಾವು ಜಸ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ, ನ್ಯಾಯವನ್ನ ಒದಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಕೂಡ ನಾವು ಮುಕ್ತವಾಗಿ ಅಸರ್ಟಿವ್ ಆಗಿ ಮಾತನಾಡ್ಬೇಕಾಗಿದೆ. ಸೊ ಕೆಲವೊಂದ್ಸಲ ಅವ್ರಿಗೆ ಹೇಳ್ಬೇಕಾಗಿದೆ, ನೀವು ಪದೇ ಪದೇ ಲೇಟ್ ಆಗಿ ಬರ್ತಾ ಇರೋ ಕಾರಣ ಮೀಟಿಂಗ್ ಅಲ್ಲಿ ಅಡಚಣೆ ಉಂಟಾಗ್ತಾ ಇದೆ, ನಾವೇನಾದ್ರೂ ನಿಮ್ಗೆ ಹೇಗೆ ಸಹಾಯ ಮಾಡ್ಬೋದು, ನೀವು ಆನ್ ಟೈಮ್ ಕೆಲ್ಸಕ್ಕೆ ಬರ್ಬೇಕಂದ್ರೆ ನಮ್ಮಿಂದ ಏನಾದ್ರೂ ನಾವು ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ. ಸೊ ಈ ರೀತಿ ನಾವು ಮುಕ್ತವಾಗಿ ಮಾತನಾಡಿದ್ವಿ ಅಥವಾ ಇಷ್ಟೆಲ್ಲಾ ಮಾತಾಡಿದ್ಮೇಲೂ ಪದೇ ಪದೇ ಹಾಗೆ ಮಾಡ್ತಾರೆ ಅಂತಂದ್ರೆ ನಾವು ನೆಕ್ಸ್ಟ್ ಕ್ರಮಗಳನ್ನ ಕೈಗೊಳ್ಳಲೇಬೇಕಾಗುತ್ತೆ. ಈ ರೀತಿ ಕೆಲಸ ಮಾಡ್ಬೇಕಾದ ಕ್ಷೇತ್ರದಲ್ಲಿ ಕೂಡ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿ ದಿನನಿತ್ಯ ಹಲವಾರು ಹೊರಗಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ಕೆಲಸ ಕಾರ್ಯ ವ್ಯವಹಾರ ಅನೇಕ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿ ಬರ್ತೇವೆ. ಸೊ ಅವಾಗ್ಲೂ ಕೂಡ ಉದಾಹರಣೆಗೆ ಒಂದು ಅಂಗಡಿಗೆ ಹೋಗಿರ್ತೇವೆ, ಒಂದು ವಸ್ತುವನ್ನ ಕೊಂಡ್ಕೊಂಡಿರ್ತೇವೆ, ಅದು ತಗೊಂಡಾದ್ಮೇಲೆ ಅದಕ್ಕೆ ಬಿಲ್ ಕೂಡ ಪೇ ಮಾಡಿದ್ದೇವೆ, ಆಮೇಲೆ ನೋಡಿದ್ರೆ ಅದರ ಏನೋ ಒಂದು ಸ್ಮಾಲ್ ಡಿಫೆಕ್ಟ್ ಇದೆ ಅಥವಾ ಸರಿಯಾಗಿ ಅದು ಕೆಲಸ ಮಾಡ್ತಾ ಇಲ್ಲ. ಆ ವ್ಯಕ್ತಿಯ ನೋಡಿದ್ರೆ ಅವರು ತುಂಬಾ ಕೋಪದಲ್ಲಿದ್ದಾರೆ ಆ ಸಮಯದಲ್ಲಿ.
ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಅಯ್ಯೋ ನಾನು ಏನಾದ್ರೂ ಇದನ್ನ ವಾಪಸ್ ಕೊಟ್ರೆ ಅದು ಹಿಂಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನೂ ಜಾಸ್ತಿ ಕೋಪ ಮಾಡ್ಕೊಳ್ತಾರೇನೋ, ಸಿಟ್ಟು ಮಾಡ್ಕೊಳ್ತಾರೇನೋ, ಬೇಡ ಬಿಡು ಪಬ್ಲಿಕ್ ಪ್ಲೇಸಲ್ಲಿ ಯಾಕೆ ಅನ್ಕೊಂಡ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟಿರ್ತಾರೆ ಕೆಲವೊಬ್ರು. ಸೊ ಅಂತಂದ್ರೆ ನಮ್ದೇ ಹಣ ವೇಸ್ಟ್ ಅಲ್ವಾ? ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಏನೋ ದುಡ್ದು ಸಂಪಾದನೆ ಮಾಡಿರ್ತೇವೆ, ಈ ರೀತಿ ಈಸಿಯಾಗಿ ಹಣವನ್ನ ಕಳೆದ್ಕೊಂಡ್ ಬಿಡೋದು ನಮ್ಮ ಅಧಿಕಾರ ಅಲ್ವಾ? ನಾವು ಹಣ ಕೊಟ್ಟಿದ್ದೀವಿ ಅಂತಂದ್ರೆ ಒಳ್ಳೆ ವಸ್ತುವನ್ನ ಪಡೆಯೋದು ನಮ್ಮ ಅಧಿಕಾರ. ಸೊ ಆ ಸಮಯದಲ್ಲಿ ಕೂಡ ನಾವೇನು ಅವ್ರಿಗೆ ಕೋಪ ಬರಿಸ್ಬೇಕಂತ ಮಾತನಾಡ್ತಾ ಇಲ್ಲ. ಸೊ ಸ್ಪಷ್ಟವಾಗಿನೇ ನೋಡಿ, ನಾನು ಈಗಲೇ ಕೂಡ ಗಮನಿಸ್ತಾ ಇರೋದು ಇದರಲ್ಲಿ ಡಿಫೆಕ್ಟ್ ಇದೆ, ಇದರಲ್ಲಿ ಕೊರತೆ ಇದೆ, ನನಗೆ ಬೇರೆದಾದ್ರೂ ಕೊಡಿ ಅಥವಾ ನನ್ನ ಹಣ ಆದ್ರೂ ವಾಪಸ್ ಕೊಡಿ. ಸೊ ನಾವೇನೋ ಅವ್ರಿಗೆ ಜೋರಾಗಿನೂ ಕೇಳ್ತಾ ಇಲ್ಲ, ಏನ್ರಿ ನಿಮ್ಮ ಅಂಗಡಿಯಲ್ಲಿ ಎಲ್ಲಾನು ಇದೇ ತರ ಡಿಫೆಕ್ಟಿವ್ ವಸ್ತುನೇನಾ, ಒಂದು ಸರಿ ಇಲ್ವಲ್ಲ ಅಂತ ನಾವೇನೋ ಅವ್ರಿಗೆ ಟೀಕೆನೂ ಮಾಡ್ತಾ ಇಲ್ಲ ಅಲ್ವಾ? ವಿನಮ್ರವಾಗಿನೇ ನೇರವಾಗಿನೇ ಹೇಳ್ತಾ ಇದೀವಿ. ಮತ್ತು ಕೆಲವೊಂದ್ಸಲ ಏನಾಗ್ತಿರುತ್ತಂತಂದ್ರೆ, ನಮ್ಗೆ ಪರಿಚಯದವರು ಪದೇ ಪದೇ ನಮ್ಗೆ ಹೇಳಿದ ಜಾಗದಲ್ಲಿ ಬರ್ಲಿಕ್ಕೆ ನಮ್ಗೆ ಕಾಯಿ ಅಂತ ಹೇಳ್ತಿರ್ತಾರೆ, ಅಂದ್ರೆ ನಾವು ವೇಟ್ ಮಾಡಿ ನಾನು ಬರ್ತೇನೆ ಅಂತ ಹೇಳ್ತಾರೆ, ಆದ್ರೆ ಪದೇ ಪದೇ ಲೇಟ್ ಆಗಿ ಬರ್ತಿರ್ತಾರೆ. ನಾವು ಗಮನಿಸ್ತಾ ಇರ್ತೇವೆ, ಒಂದ್ಸಲ ಅಲ್ಲ 2 ಸಲ ಅಲ್ಲ, ಪದೇ ಪದೇ ಇವ್ರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂತಹ ಸಂದರ್ಭಗಳಲ್ಲಿ ಕೂಡ ನಾವು ಅಸರ್ಟಿವ್ ಆಗಿ ಮಾತಾಡೋದು ಅಥವಾ ದೃಢವಾಗಿ ಮಾತಾಡೋದು ತುಂಬಾ ಅವಶ್ಯಕವಾಗಿದೆ. ಸೊ ನೋಡಿ, ನೀವು ಪ್ರತಿ ಸಲ ಲೇಟ್ ಆಗಿ ಬಂದಾಗ್ಲೂ ಕೂಡ ನಂದು ಸಮಯ ವ್ಯರ್ಥ ಆಗುತ್ತೆ, ನನ್ಗೆ ಕೋಪ ಬರುತ್ತೆ. ಸೊ ಅದರಿಂದ ನೆಕ್ಸ್ಟ್ ಸಮಯ ನೀವೇನಾದ್ರೂ ಇದೇ ರೀತಿ ಕಂಟಿನ್ಯೂ ಮಾಡಿದ್ರಿ ಅಂತಂದ್ರೆ ನಾನು ಕಾಯೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ್ಲೂ ಕೂಡ ನಾವು ಅದೇ ರೀತಿ ಆಕ್ಷನ್ ಅಲ್ಲಿ ತಂದ್ವಿ ಅದನ್ನ ಮಾತನ್ನ ಅಂತಂದ್ವಿ, ನೆಕ್ಸ್ಟ್ ಟೈಮ್ ಅವರು ಕೂಡ ಏನಾಗಿರ್ತಾರೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಮತ್ತು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ನಮ್ಮ ಮಿತ್ರ ಸಂಬಂಧಿಕರು ಪದೇ ಪದೇ ನಮ್ಮ ವೈಯಕ್ತಿಕ ಜೀವನದಲ್ಲಿ ಜಾಸ್ತಿ ತಲೆ ಹಾಕ್ತಿರ್ತಾರೆ. ಅಂತಂದ್ರೆ, ನೀವು ಇಂತಹ ಸಂಬಂಧ ಜೋಡಿಸಿ ಇವರನ್ನೇ ಮದುವೆ ಆದ್ರೆ ಚೆನ್ನಾಗಿರುತ್ತೆ, ಅಥವಾ ನೀವು ಇಂತಹ ಕೆಲಸ ಮಾಡಿ, ಅಥವಾ ನೀವು ಇಂತಹ ಡಿಗ್ರಿಯನ್ನ ಮಾಡಿ, ಅಥವಾ ನೀವು ಈ ತರ ಇಲ್ಲಿ ಇಂಥ ಕೆಲಸಗಳನ್ನ ಮಾಡಿ ಅಂತ ಪದೇ ಪದೇ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಲ್ಲಿ ಅವ್ರು ಏನ್ ಮಾಡ್ತಿರ್ತಾರೆ, ತಮ್ಮ ಹಸ್ತಕ್ಷೇಪವನ್ನ ಮಾಡ್ತಿರ್ತಾರೆ. ನಮ್ಗೆ ಇಷ್ಟ ಆಗ್ತಿರಲ್ಲ. ಅವಾಗ್ಲೂ ಕೂಡ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಸುಮ್ನೆ ಇದ್ಬಿಟ್ಟು ಅವ್ರು ಹೇಳಿದ್ದಕ್ಕೆ ಹಾ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಜೀವನ ಪೂರ್ತಿ ಅವ್ರ ಮೇಲೆ ಏನ್ ಮಾಡಿ, ಇವರಿಂದಾಗೆ ಆಗಿದ್ದು, ಇವ್ರು ಹೇಳಿದ್ರಂತಾನೆ ಹೀಗಾಯ್ತು, ನಾನೇ ಅವತ್ತು ಇವ್ರ ಮಾತು ಕೇಳಬಾರ್ದಾಗಿತ್ತು, ಈ ರೀತಿ ಪಶ್ಚಾತ್ತಾಪ ಪಡ್ತಿರ್ತೀವಿ ಆಮೇಲೆ. ಸೊ ಅದ್ರ ಬದಲಾಗಿ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಸಂದರ್ಭದಲ್ಲೇನೆ ನಾವೇನು ಅವ್ರಿಗೆ ಅಪಮಾನ ಮಾಡ್ತಾ ಇಲ್ಲ, ಅವ್ರಿಗೆ ಹೇಳ್ಬೇಕಾಗಿದೆ, ಅಸರ್ಟಿವ್ ಆಗಿ ಹೇಳ್ಬೇಕಾಗಿದೆ, ತಾವು ನನ್ನ ಬಗ್ಗೆ ಕಾಳಜಿ ವಹಿಸ್ತಿರೋದಕ್ಕಾಗಿ ಬಹಳ ಧನ್ಯವಾದ. ಆದ್ರೆ ನನ್ಗನಿಸ್ತಾ ಇದೆ ಇದು ನನ್ನ ವೈಯಕ್ತಿಕ ವಿಷಯ, ನಾನೇ ಇದರಲ್ಲಿ ವಿಚಾರ ಮಾಡಿ ನಿರ್ಣಯ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು, ಏನಾದ್ರೂ ಸಲಹೆ ಬೇಕಾಯ್ತು ಅಂತಂದ್ರೆ ಅವಶ್ಯವಾಗಿ ನಾನು ನಿಮ್ಮನ್ನ ಕೇಳ್ತೇನೆ ಅಂತ ಹೇಳ್ಬಿಟ್ಟು ವಿನಯ ಪೂರ್ವಕವಾಗಿ ಅವ್ರು ಹೇಳಿರುವಂತದ ಮಾತನ್ನ ತಿರಸ್ಕರಿಸಬೇಕಾಗಿದೆ. ಮತ್ತು ಯಾವಾಗ್ಲೇ ಏನೇ ನಮ್ಮಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಮುಕ್ತವಾಗಿ ನಾವು ಹೇಳ್ಬೇಕಾಗಿದೆ. ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಮೌಲ್ಯಗಳಿಗೆ ಅದು ಮ್ಯಾಚ್ ಆಗ್ತಿರಲ್ಲ. ಅವ್ರು ಇಂಥ ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ, ಆದ್ರೆ ನನ್ಗೆ ಇಷ್ಟ ಇಲ್ಲ, ಅಲ್ಲಿ ಯಾವುದೋ ಒಂದು ಮನಸ್ಸಿಗೆ ಯಾವಾಗ್ಲೂ ಇದು ಸರಿಯಲ್ಲ ಅಂತ ನನ್ಗೆ ಅನ್ಸುತ್ತೆ. ಅಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೇಳ್ದಾಗ್ಲೂ ಕೂಡ ದಯವಿಟ್ಟು ಕ್ಷಮಿಸಿ, ನನ್ನಿಂದ ಈ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ವಿನಯ ಪೂರ್ವಕವಾಗಿನೇ ಗೌರವಿತವಾಗಿನೇ ನಮ್ಮ ಅಭಿಪ್ರಾಯಗಳಿಗೆ ನಾವು ಬೆಲೆ ಕೊಟ್ಟು ನಮ್ಮ ಅಭಿಪ್ರಾಯವನ್ನ ನಾವು ಅವ್ರಿಗೆ ತಿಳಿಸಿದ್ವಿ, ನೇರವಾಗಿ ಮಾತಾಡಿದ್ವಿ ಅಂತಂದ್ರೆ ಅನೇಕ ಮಾನಸಿಕ ಒತ್ತಡಗಳಿಂದ ನಾವೇನಾಗ್ಬೋದಾಗಿದೆ, ಮುಕ್ತರಾಗ್ಬೋದಾಗಿದೆ. ಈ ವಿಷಯದ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕಥೆಯನ್ನ ನಾವು ನೋಡೋದಾದ್ರೆ, ಒಂದು ಕಾಡಿನಲ್ಲಿ ಒಂದು ಆಲದ ಮರ ಇತ್ತು, ತುಂಬಾ ಚಿಕ್ಕದಾಗಿತ್ತು. ಅದಕ್ಕೆ ಸದಾ ಬೇಜಾರು, ನಾನು ಬೆಳೀತಾ ಇಲ್ವಲ್ಲ, ಚಿಕ್ಕ ಇದ್ರಲ್ಲೇ ಇದೀನಲ್ವಾ, ಗಾತ್ರದಲ್ಲೇ ಇದೀನ ಅಲ್ವಾ ಅಂತ ಹೇಳ್ಬಿಟ್ಟು. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡದಾಗಿರುವಂತ ಮಾವಿನ ಮರ ಇತ್ತು. ಆ ಮಾವಿನ ಮರ ಯಾವಾಗ್ಲೂ ತನ್ನ ರೆಂಬೆಗಳನ್ನ ಏನ್ ಮಾಡ್ತಾ ಇತ್ತು, ಈ ಆಲದ ಮರದ ಕಡೆಗೆ ಸರಿಸ್ತಾ ಇತ್ತು. ಸೊ ಅದರಿಂದ ಸಾಕಷ್ಟು ಸೂರ್ಯನ ಬೆಳಕು ಈ ಆಲದ ಮರಕ್ಕೆ ಸಿಗ್ತಾ ಇರಲಿಲ್ಲ. ಇದರಿಂದ ಆ ಆಲದ ಮರದ ಬೆಳವಣಿಗೆ ಕೂಡ ಆಗ್ತಿರಲ್ಲ. ಅದಕ್ಕೆ ಬೇಜಾರಾಗ್ತಿರತ್ತೆ. ಆದ್ರೆ ಮಾವಿನ ಮರ ಯಾವಾಗ್ಲೂ ಕೂಡ, ನಾನ್ ದೊಡ್ಡವನು, ನನ್ಗೆ ಸಾಕಷ್ಟು ಸೂರ್ಯನ ಬೆಳಕು ಬೇಕು, ನೀನ್ ಚಿಕ್ಕವಳಲ್ವಾ, ನಿಂಗೆ ಸ್ವಲ್ಪನೇ ಸಾಕು ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾ ಇತ್ತು. ಇದರಿಂದ ನಾನು ಮತ್ತೆ ಕೇಳಿದ್ರೆ ಮತ್ತೆ ಸಿಟ್ಟು ಮಾಡ್ಕೊಳುತ್ತೇನೋ ಮಾವಿನ ಮರ ಅನ್ಕೊಂಡ್ಬಿಟ್ಟು ಆ ಆಲದ ಮರ ಸುಮ್ಮನೆ ಆಗ್ತಾ ಇತ್ತು. ಈ ಕಡೆ ಪಕ್ಕದಲ್ಲಿ ನೋಡಿದ್ರೆ ಒಂದು ತೇಗದ ಮರ ಇದೆ, ಬಹಳ ಬಲಿಷ್ಠವಾಗಿ ಬೆಳೀತಾ ಇದೆ. ಸೊ ಅದು ಯಾವಾಗ್ಲೂ ಕೂಡ ತನ್ನ ಜಾಗವನ್ನ ಬಿಟ್ಟು ಈ ಆಲದ ಮರ ಬೆಳಿಬೇಕಾದ ಜಾಗದಲ್ಲಿ ಕೂಡ ತನ್ನ ಬೇರನ್ನ ಏನ್ ಮಾಡ್ತಾ ಇತ್ತು, ಹರಿಬಿಡ್ತಾ ಇತ್ತು. ಸೊ ಈ ಆಲದ ಮರಕ್ಕೆ ಒಂಥರ ಸಫೋಕೇಶನ್ ಆಗ್ತಾ ಇತ್ತು. ಸೊ ನೀವು ನನ್ನ ಜಾಗದಲ್ಲಿ ಆಕ್ರಮಣ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾನು ಬಲಿಷ್ಠವಾಗಿದ್ದೀನಿ, ನನ್ಗೆ ಇದ್ರ ಜಾಗದ ಅವಶ್ಯಕತೆ ಇದೆ, ನೀನ್ ಚಿಕ್ಕವಳಲ್ವಾ, ನಿನ್ಗೆ ಅಷ್ಟೇ ಜಾಗದ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು. ಈ ರೀತಿ ಆ ಆಲದ ಮರದ ಬೆಳವಣಿಗೆನೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ತುಂಬಾ ಬೇಜಾರು, ಅಸಮಾಧಾನ ಆಗ್ತಿರತ್ತೆ. ಒಂದ್ಸಲ ಅರಳಿ ಮರ ಇದಕ್ಕೆ ಒಂದು ಸಲಹೆಯನ್ನ ಕೊಡುತ್ತೆ. ನೋಡು ಆಲದ ಮರ, ನೀನು ನಿನ್ನ ಅವಶ್ಯಕತೆಗಳನ್ನ, ನೀನು ನಿನ್ನ ಹಕ್ಕಿನ ಬಗ್ಗೆ ಮಾತನಾಡ್ಲೇಬೇಕು. ಇದರ ಅರ್ಥ ನೀನ್ ಜಗಳ ಮಾಡು ಅಂತಲ್ಲ, ಗೌರವಾನ್ವಿತವಾಗಿನೇ ದೃಢವಾಗಿ ಮಾತನಾಡು ಅಂತ ಹೇಳುತ್ತೆ. ಸರಿ ಅಂತ ಆಲದ ಮರ ಒಂದ್ಸಲ ದೃಢವಾಗಿ ನಿರ್ಣಯ ಮಾಡ್ಬಿಟ್ಟು, ಸೊ ಮಾವಿನ ಮರ ನೆಕ್ಸ್ಟ್ ಡೇ ಏನ್ ಮಾಡ್ತಾ ಇತ್ತು, ಅದೇ ರೀತಿ ತನ್ನ ಕೊಂಬೆಯನ್ನ ಇದರ ಕಡೆ ಸರಿಸ್ತಾ ಇತ್ತು. ಅದರ ನೆರಳು ಈ ಗಿಡದ ಮೇಲೆ ಬೀಳ್ತಾ ಇತ್ತು. ಅವಾಗ ಈ ಆಲದ ಮರ ದೃಢವಾಗಿ ಹೇಳ್ತು, ನೋಡು ಮಾವಿನ ಮರ, ನನಗೆ ಗೊತ್ತು ನೀವು ವಿಶಾಲವಾಗಿ ಇದ್ದೀರಾ ಅಂತ ಹೇಳ್ಬಿಟ್ಟು, ಆದ್ರೆ ನನ್ಗೂ ಕೂಡ ಸಾಕಷ್ಟು ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ.
ನೀವು ಇದಕ್ಕೆ ನನಗೆ ಅನುವು ಮಾಡಿಕೊಡ್ಲಿಲ್ಲ ಅಂತಂದ್ರೆ ನನ್ನ ಬೆಳವಣಿಗೆ ಕೂಡ ನಿಂತು ಹೋಗುತ್ತೆ. ಇದು ನನ್ನ ಹಕ್ಕು, ಸೂರ್ಯನ ಬೆಳಕನ್ನ ನಾನು ಕೂಡ ಪಡೆಯೋದು. ದಯವಿಟ್ಟು ನೀವು ನಿಮ್ಮ ಕೊಂಬೆಯನ್ನ ಸೈಡಿಗೆ ಸರಿಸಿ ಅಂತ ಹೇಳ್ಬಿಟ್ಟು ದೃಢವಾಗಿ ರಿಕ್ವೆಸ್ಟಿಂಗ್ ಆಗೇನೆ ಹೇಳುತ್ತೆ. ಸೊ ಈ ರೀತಿ ದೃಢವಾಗಿ ಮಾತನಾಡೋದನ್ನ ಕೇಳ್ಬಿಟ್ಟು ಮಾವಿನ ಮರನು ಕೂಡ ಹೌದಲ್ವಾ, ಅದಕ್ಕೂ ಕೂಡ ಅವಶ್ಯಕತೆ ಇದೆ ಅಲ್ವಾ, ಅದು ಬೆಳಿಬೇಕಲ್ವಾ ಅನ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡು ತನ್ನ ಕೊಂಬೆಯನ್ನ ಆ ಕಡೆ ಸರಿಸುತ್ತೆ. ಮತ್ತೆ ಈ ಕಡೆ ತೇಗದ ಮರನು ಎಂದಿನಂತೆ ಏನ್ ಮಾಡ್ತಾ ಇರುತ್ತೆ, ತನ್ನ ಬುಡದಿಂದ ಈ ಮರವನ್ನ ತಳ್ತಾ ಇರುತ್ತೆ. ಅವಾಗ ಹೇಳ್ತಾರೆ, ತೇಗದ ಮರವೇ, ನನಗೆ ಗೊತ್ತು ನೀವು ಬಲಿಷ್ಠವಾಗಿದ್ದೀರಾ ಅಂತ ಹೇಳ್ಬಿಟ್ಟು, ಆದ್ರೆ ನನ್ಗೂ ಕೂಡ ನನ್ನ ಬೇರನ್ನ ಬಲಶಾಲಿಯಾಗಿ ಮಾಡ್ಬೇಕಾಗಿದೆ, ಹರಡಿಸ್ಬೇಕಾಗಿದೆ. ನನ್ಗೂ ಕೂಡ ಇದರ ಅವಶ್ಯಕತೆ ಇದೆ. ನೀವು ನಿಮ್ಮ ಜಾಗದಲ್ಲಿ ಮಾತ್ರ ಇದ್ರಿ ಅಂತಂದ್ರೆ ನನ್ಗೆ ಇರುವಂತಹ ಜಾಗವನ್ನ ಅದನ್ನ ಪೂರ್ಣವಾಗಿ ಉಪಯೋಗ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡಿ, ಇದು ನನ್ನ ಹಕ್ಕಾಗಿದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಸ್ಥಳದಲ್ಲಿ ಆರಾಮವಾಗಿ ಬೆಳೆದುಕೊಂಡು ಇರ್ಬೋದಲ್ವಾ ಅಂತ ಹೇಳ್ಬಿಟ್ಟು ದೃಢವಾಗಿ ಮಾತನಾಡುತ್ತೆ. ಇಷ್ಟು ದೃಢವಾಗಿ ಮಾತನಾಡೋದನ್ನ ಕೇಳಿ ಆ ತೇಗದ ಮರನು ಕೂಡ ಹೌದಲ್ವಾ, ನನ್ಗೆ ಕೂಡ ನನ್ನದೇ ಆದ ಜಾಗ ಇದೆ, ಅವ್ರ ಜಾಗವನ್ನ ನಾನು ಯಾಕೆ ಅತಿಕ್ರಮಣ ಮಾಡ್ಲಿ ಅಂತ ಹೇಳ್ಬಿಟ್ಟು ತನ್ನ ಬುಡವನ್ನ ಏನ್ ಮಾಡುತ್ತೆ, ತನ್ನ ಕ್ಷೇತ್ರದಲ್ಲಿ ತೆಗೆದುಕೊಳ್ಳುತ್ತೆ. ಸೊ ಈ ರೀತಿ ಕೆಲವೊಂದ್ಸಲ ನಾವೇ ಭಯ ಪಟ್ಬಿಟ್ಟು ಹೆದರ್ಕೊಂಡು ಅಯ್ಯೋ ಅವ್ರು ಏನ್ ಅನ್ಕೋತಾರೇನೋ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಉತ್ತರಗಳನ್ನ ನಾವೇ ನಮ್ಮ ಮನಸ್ಸಲ್ಲಿ ಜಾಸ್ತಿ ನಕಾರಾತ್ಮಕವಾಗಿ ಯೋಚನೆ ಮಾಡಿ ಮಾತನಾಡೋದ್ರಿಂದ ಹಿಂದೆ ಜರಿತಿರ್ತೇವೆ. ನಮ್ಮ ಅನಿಸಿಕೆಗಳನ್ನ ಹೇಳೋದನ್ನ ಭಯ ಪಟ್ಟು ಬಿಡ್ತಾ ಇರ್ತೇವೆ. ಸೊ ಅದ್ರಿಂದ ಕೆಲವೊಂದ್ಸಲ ನಮ್ಗೆ ಏನ್ ಅವಶ್ಯಕತೆ ಇದೆ, ಅಗತ್ಯತೆ ಇದೆ, ಅನಿಸಿಕೆ ಇದೆ, ಅದನ್ನ ನೇರವಾಗಿ ಸ್ಪಷ್ಟವಾಗಿ ಗೌರವಾನ್ವಿತವಾಗಿ ವಿನಮ್ರವಾಗಿ ನಾವು ಹೇಳಿದ್ವಿ ಅಂತಂದ್ರೆ ಇನ್ನೊಬ್ರಿಗೂ ಕೂಡ ಅದು ಅರ್ಥ ಆಗುತ್ತೆ. ಪ್ರಾರಂಭದಲ್ಲಿ ಅದು ಒಂದ್ ಸ್ವಲ್ಪ ನಿಮ್ಗೆ ವೇರಿಯೇಷನ್ ಅನ್ನಿಸ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ನಿಮ್ಗಿದು ರೂಢಿ ಆಗ್ಬಿಡುತ್ತೆ. ಈ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದು ಇದು ಒಂದು ದಿನದಲ್ಲೇ ಬರುವಂತದ್ದಲ್ಲ. ಇದು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ವಿ ಅಂತಂದ್ರೆ ಕರಗತ ಆಗ್ಬಿಡುತ್ತೆ. ಇದೊಂದು ಕಲೆ ಆಗಿದೆ. ಈ ಕಲೆಯನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಸೊ ಎಂಥದೇ ಕ್ಷೇತ್ರದಲ್ಲಾದ್ರೂ ಅನೇಕ ಸಮಸ್ಯೆಗಳಿಂದ ಸಹಜವಾಗಿ ನೀವು ಮುಕ್ತ ಆಗ್ಬೋದು. ನೀವು ಮಾತನಾಡುವ ಕಲೆಯಿಂದ ಇನ್ನೊಬ್ಬರ ಮೇಲೆ ಪ್ರಭಾವವನ್ನು ಕೂಡ ಬೀಳಿಸ್ಬೋದು. ಮತ್ತೆ ಪ್ರತಿಯೊಂದು ಸಂದರ್ಭದಲ್ಲಿ ಸಹಜವಾಗಿ ಪಾರ್ ಮಾಡ್ತಾ ಎಷ್ಟೋ ಒತ್ತಡಗಳಿಂದ ನೀವು ದೂರ ಆಗ್ಬೋದು. ಮತ್ತು ಇರುವಂತಹ ನಿಮ್ಮ ಸಂಬಂಧಗಳು ಬಲಶಾಲಿ ಆಗ್ತವೆ, ಗಟ್ಟಿಗೊಳ್ತವೆ. ನೀವು ಮಾಡುವಂತಹ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಇನ್ನೊಬ್ಬರ ಮೇಲೆ ಬೀಳುತ್ತಿರುತ್ತೆ. ಮತ್ತು ಎಷ್ಟೋ ಸಮಾಜ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂಡ ನೀವು ಅನಾವಶ್ಯಕವಾದ ಕಿರಿಕಿರಿ ಏನು ಉಂಟಾಗ್ತಿತ್ತು ಅದರಿಂದನೂ ಕೂಡ ಸಹಜವಾಗಿ ಪಾರಾಗ್ಬೋದು. ಆದ್ರಿಂದ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದನ್ನ ಇವತ್ತಿನಿಂದಾನೇ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನೀವು ಇದರ ಉಪಯೋಗ ಮಾಡ್ತಾ ಇದ್ರಿ ಅಂತಂದ್ರೆ ಇದನ್ನ ನೀವು ಕೂಡ ಆದಷ್ಟು ಬೇಗ ಕರಗತ ಮಾಡ್ಕೊಳ್ಬಹುದು, ಇದರ ಲಾಭವನ್ನ ಪಡಿಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯದ ಬಗ್ಗೆ ಯಾವ್ದಾದ್ರೂ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ನಮ್ಗೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ಆ ಪ್ರಶ್ನೆಯನ್ನ ಕೇಳ್ಬೋದಾಗಿದೆ. ಅಥವಾ ನೇರವಾಗಿ ನಮ್ಗೆ ಕರೆ ಮಾಡಿ ನೀವು ಆ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸಿದ್ರಿ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಕೇಳ್ಬೋದಾಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಕೂಡ ನಮಸ್ತೆ. ಓಂ ಶಾಂತಿ.